16ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದಲ್ಲಿ ಸಾಮಂತ ರಾಜರಾಗಿದ್ದ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರು ಸಾಂಸ್ಕೃತಿಕ ರಾಜ ಶ್ರೀಕೃಷ್ಣ ದೇವರಾಯರ ತುಂಬಾ ನಂಬಿಕಸ್ಥರಾಗಿದ್ರು. ಶ್ರೀಕೃಷ್ಣ ದೇವರಾಯರ ಆಡಳಿತ ಹೆಂಗಿತ್ತು ಅಂದ್ರೆ ಪ್ರಾಮಾಣಿಕವಾಗಿತ್ತು, ಧೈರ್ಯವಾಗಿತ್ತು. ಕೆಂಪೇಗೌಡರನ್ನ ಬೆಳೆಸಿ ಬೆಂಗಳೂರನ್ನ ಕಟ್ಟಬೇಕು ಅನ್ನೋ ಆಶಯ ಇತ್ತು. ಅಂತ ಶ್ರೀಕೃಷ್ಣ ದೇವರಾಯ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸ್ತಿದ್ದ ಶ್ರೀಕೃಷ್ಣ ದೇವರಾಯನ ಆಡಳಿತದಲ್ಲಿ ಸಾಮಂತ ರಾಜರಾಗಿದ್ದ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದಾರೆ. 64 ವಿವಿಧ ಪೇಟೆಗಳು, ಚಿಕ್ಕಪೇಟೆ, ದೊಡ್ಡಪೇಟೆ, ಕಾಟನ್ ಪೇಟೆ ಅಂತ ಕಟ್ಟಿದ್ದಾರೆ. ಕೆಂಪೇಗೌಡರ ಶ್ರೇಷ್ಠತೆ ಏನು ಅಂದ್ರೆ, ಶ್ರೀಕೃಷ್ಣ ದೇವರಾಯರೊಮ್ಮೆ ರಕ್ಕಸ ತಂಗಡಿ ಕದನಕ್ಕೆ ಕಳಿಸ್ತಾರೆ. ರಕ್ಕಸ ತಂಗಡಿ ಕದನದಲ್ಲಿ ಕೆಂಪೇಗೌಡರಿಗೆ ಅನಾರೋಗ್ಯ ಆಗುತ್ತೆ. ಆವಾಗ ರಾಜ್ಯದ ಜನರೆಲ್ಲ ತಿರುಪತಿಗೆ ಅರಿಕೆ ಹೊತ್ಕೊಂತಾರೆ, ನಾಡಪ್ರಭುಗೆ ಒಳ್ಳೇದಾಗಬೇಕು ಅಂತ. ಇವತ್ತು ಅದು ಕುಣಿಗಲ್ನ ದೇವಸ್ಥಾನದಲ್ಲಿ ಶಾಸನವಾಗಿದೆ. ಅದಾದ್ಮೇಲೆ ಬೆಂಗಳೂರನ್ನ ಕಟ್ಟಬೇಕು ಅಂತ ಕೆಂಪೇಗೌಡರು ತೀರ್ಮಾನ ಮಾಡಿದಾಗ ಶ್ರೀಕೃಷ್ಣ ದೇವರಾಯ ವಂಶಸ್ಥರ ಅನುಮತಿ ತಗೊಂಡು ಬೆಂಗಳೂರನ್ನ ಕಟ್ತಾರೆ. ನಾನು ಕೆಂಪೇಗೌಡರಿಗೆ, ಅವರ ಕುಟುಂಬಕ್ಕೆ ಸಮಸ್ಯೆ ಆಗಿದ್ರೆ ಕೆಂಪೇಗೌಡರು ನನಗೂ ನಾಡಪ್ರಭುನೇ, ಎಲ್ರಿಗೂ ನಾಡಪ್ರಭುನೇ. ಇವತ್ತು ಕೆಂಪೇಗೌಡರ ಆಶಯ, ನಿರ್ಮಲಾನಂದನಾಥ ಶ್ರೀಗಳು ನಮ್ಮ ಜಿಲ್ಲೆಗೆ ಕೊಟ್ಟ ಕೊಡುಗೆ ಬಹಳ ದೊಡ್ಡದು. ನಾನು ಕೆಂಪೇಗೌಡರು ಹೆಂಗಿರ್ತಾರೆ ಅಂತ ನೋಡಿಲ್ಲ, ಅದು ಡಿ.ಕೆ. ಶಿವಕುಮಾರ್ ಅಲ್ಲಿ ನೋಡಿದ್ದೀನಿ. ನಾನ್ ನೋಡಿರೋ ಕೆಂಪೇಗೌಡರು ನನ್ನ ನಾಯಕ ಡಿ.ಕೆ. ಶಿವಕುಮಾರ್. ನಾನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಹೆಸರಿಟ್ಟು ನಾನು ಧನ್ಯವಾದ ಅರ್ಪಿಸ್ತಾ, ಕೆಂಪೇಗೌಡರು ಇವತ್ತೇನು ಸೆಂಟ್ರಲ್ ಕಾಲೇಜು ಮತ್ತೆ ಕಂಠೀರವ ಸ್ಟೇಡಿಯಂ ಇದೆ, ಆ ಭಾಗದಲ್ಲಿ ಫಾರೆಸ್ಟ್ ಇತ್ತು. ಆ ಭಾಗದಲ್ಲಿ ಕೆಂಪೇಗೌಡರು ಯಲಂಕಾದಿಂದ ಹೋದಾಗ ಇಲ್ಲಿ ಸಿಟಿ ನಿರ್ಮಾಣ ಮಾಡಬೇಕು ಅನ್ಕೊಂತಾರೆ. 1000 ನದಿಗಳ ನಾಡು ಅಂತ ಬೆಂಗಳೂರನ್ನ ಕರೀತಾರೆ. ಬೆಂಗಳೂರನ್ನ ಕಟ್ಟೋದವರು 64 ಕಲೆಗಳನ್ನ, 64 ವಿದ್ಯೆ ಇರ್ತಕ್ಕಂಥವ್ರನ್ನೆಲ್ಲರನ್ನೂ ತಂದು ಎಲ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ. ಕೆಂಪೇಗೌಡರಿಗೆ 6 ವರ್ಷ ವಯಸ್ಸು. ಆವಾಗ ಅವ್ರ ತಂದೆ ಅವರು ವಿಜಯನಗರ ಸಾಮ್ರಾಜ್ಯದ ದಸರಾ ಹಬ್ಬಕ್ಕೆ ಕರ್ಕೊಂಡು ಹೋಗ್ತಾರೆ. ಕೆಂಪೇಗೌಡರು ಶ್ರೀಕೃಷ್ಣ ದೇವರಾಯನ ಆಡಳಿತವನ್ನು ನೋಡಿ ಇನ್ಸ್ಪೈರ್ ಆಗ್ತಾರೆ. ಶ್ರೀಕೃಷ್ಣ ದೇವರಾಯನ ಆಡಳಿತ ನೋಡಿ ಇನ್ಸ್ಪೈರ್ ಆಗಿ ನಾಳೆ ಇಂಥ ಒಂದು ಸಾಮ್ರಾಜ್ಯ ನಾನು ಬೆಂಗಳೂರಲ್ಲಿ ಕಟ್ಟಬೇಕು ಅಂತ ಶ್ರೀಕೃಷ್ಣ ದೇವರಾಯನನ್ನ ಸ್ಫೂರ್ತಿಯಾಗಿ ತಗೊಂಡು ಕೆಂಪೇಗೌಡರು ನಮ್ಮ ಬೆಂಗಳೂರನ್ನ ಕಟ್ತಾರೆ. ಇದು ಕೆಂಪೇಗೌಡರು ಇವತ್ತು ಬೆಂಗಳೂರು ಕಟ್ಟಿದೆ ಅಂದ್ರೆ ನೋಡಿ, ನಮ್ಮ ಬೆಂಗಳೂರು ಆರ್ಥಿಕತೆ ಹೆಂಗಿದೆ ಅಂದ್ರೆ ದೇಶದ 35% GDP ಬೆಂಗಳೂರು. ನಾವು ಬೆಂಗಳೂರನ್ನೇ ಒಂದು ಸಪರೇಟ್ ಅಂತ ನೋಡಿದ್ರೆ ದೇಶದ 67ನೇ ಆರ್ಥಿಕತೆ ಬೆಂಗಳೂರು. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ. ಇಂಥ ನಾಡಪ್ರಭು ಕೆಂಪೇಗೌಡರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು. ಪರಮ ಪೂಜ್ಯ ಶ್ರೀಗಳು ನಿರ್ಮಲಾನಂದ ಶ್ರೀಗಳು, ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ಕೇಂದ್ರ ಸರ್ಕಾರದ ಒಂದು ಪುಸ್ತಕ, ನಮ್ಮ ಆಹಾರ ಪದ್ಧತಿ ಬಗ್ಗೆ ಒಂದು ಪುಸ್ತಕ ಇತ್ತು. ಆ ಆಹಾರ ಪದ್ಧತಿಯ ಪುಸ್ತಕಕ್ಕೆ ನಾನು ಕಳೆದ 3 ದಿನಗಳಿಂದ ಒಂದು ರಿಕ್ವೆಸ್ಟ್ ಮಾಡಿದೆ. ಅದಕ್ಕೆ ಕೃಷ್ಣ ಅಂತ ಹೆಸರಿಡೋ ಬದಲು ನಮ್ಮ ನಾಡಿನ ಶಿವಕುಮಾರ ಸ್ವಾಮೀಜಿ ಅಥವಾ ಬಾಲಗಂಗಾಧರ ಶ್ರೀಗಳ ಹೆಸರಿಡಿ ಅಂತ ನಾನು ವಿನಂತಿ ಮಾಡಿದ್ದೆ. ಸೊ 15-16ನೇ ಶತಮಾನ ಕೆಂಪೇಗೌಡರ ಆಡಳಿತ ನಮಗೆ ಸ್ಫೂರ್ತಿ. ಶ್ರೀಕೃಷ್ಣ ದೇವರಾಯನ ಆಡಳಿತ ಸ್ಫೂರ್ತಿ. 500 ವರ್ಷಗಳ ನಂತರನೂ ಇವತ್ತು ಶ್ರೀಕೃಷ್ಣ ದೇವರಾಯನ ಆಡಳಿತ ದಕ್ಷಿಣ ಭಾರತಕ್ಕೆ ಸ್ಫೂರ್ತಿ ಇದೆ ಅಂದ್ರೆ ಶ್ರೀಕೃಷ್ಣ ದೇವರಾಯರ ಪ್ರಾಮಾಣಿಕತೆ ನಮ್ಮನ್ನೆಲ್ಲೂ ಪ್ರೇರೇಪಿಸುತ್ತೆ ಅಂತ ಹೇಳ್ತಾ, ಜೈ ಕೆಂಪೇಗೌಡ, ಜೈ ಅಂಬೇಡ್ಕರ್, ಜೈ ವಾಲ್ಮೀಕಿ.